ಎಲ್ಲರಿಗೂ ನಮಸ್ಕಾರ. ಅನಿಲ್ ರೆಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. KE ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ತುಂಬ ಗೊಂದಲ ಮಾಡ್ತಾ ಇದೆ. ಸೊ ಯಾವೆಲ್ಲ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇದೆ, ಯಾವೆಲ್ಲ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ. ಸೊ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ. ಮೊದಲನೇದಾಗಿ KE ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಆನಂತರ ನೇಮಕಾತಿ ಅಂತೇಳಿ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ವಿವಿಧ ಇಲಾಖೆಗಳ ನೇಮಕಾತಿ ಅಂತ ಹೇಳಿ ಅದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಎರಡು ಲಿಂಕ್ಗಳು ಓಪನ್ ಆಗ್ತವೆ. ಒಂದು ವಿವಿಧ ಇಲಾಖೆಗಳ ನೇಮಕಾತಿ ಹೈದರಾಬಾದ್ ಕರ್ನಾಟಕ, ಒಂದು ನಾನ್ ಹೈದರಾಬಾದ್ ಕರ್ನಾಟಕ ಅಂತೇಳಿ. ಸೊ ಸೆಕೆಂಡ್ ಒನ್ ನಾನು ತೊಗೊಂಡಿದ್ದೀನಿ. ಇಲ್ಲಿ ಮೊದಲೇ ಹೇಳಿದ ಹಾಗೆ ಯಾವೆಲ್ಲ ಅಭ್ಯರ್ಥಿಗಳಿಗೆ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ, ಯಾವೆಲ್ಲ ಅಭ್ಯರ್ಥಿಗಳಿಗೆ ಅಡ್ಮಿಟ್ ಕಾರ್ಡ್ ಓಪನ್ ಆಗಲ್ಲ ಅಂತೇಳಿ ನೀವು ನೋಡ್ತಾ ಇರ್ಬೋದು. GE ಸಿವಿಲ್, GE ಮೆಕ್ಯಾನಿಕಲ್, GE ಎಲೆಕ್ಟ್ರಿಕಲ್ ಮತ್ತು ಗ್ರೂಪ್ C ಅಭ್ಯರ್ಥಿಗಳಿಗೆ ಮಾತ್ರ ಈ KE ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ, ನೋಡ್ತಾ ಇರ್ಬೋದು ನೀವು. ಅದೇ ಥರನಾಗಿ ಮೊದಲನೇದಾಗಿ ಅವರು ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ, ಯಾವ ಥರ ಈ ಅಡ್ಮಿಟ್ ಕಾರ್ಡ್ನ ಓಪನ್ ಮಾಡ್ಕೊಳ್ಬೇಕಂತೇಳಿ. ತುಂಬ ಈಸಿ ಇದೆ, ನೀವು ನೋಡ್ತಾ ಇರ್ಬೋದು. ಪರೀಕ್ಷೆ ವೇರಿಯೇಷನ್ ಡಿಪಾರ್ಟ್ಮೆಂಟ್ ರಿಕ್ವೈರ್ಮೆಂಟ್ ಎಕ್ಸಾಮ್ ನಾನ್ ಹೈದರಾಬಾದ್ ಕರ್ನಾಟಕ, ಈ ಅಪ್ಲಿಕೇಶನ್ ಹಾಕಿದಂಥ ಅಭ್ಯರ್ಥಿಗಳು ಮಾತ್ರ ಈ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ. ಅದೇ ಥರನಾಗಿ ಸೆಕೆಂಡ್ ಒನ್ ನೀವು ನೋಡ್ತಾ ಇರ್ಬೋದು, ಅಭ್ಯರ್ಥಿಯ ಸಂಖ್ಯೆ ಅಂತೇಳಿ, ಅಪ್ಲಿಕೆಂಟ್ ನಂಬರ್ ಅಥವಾ ಎನ್ರಾಲ್ಮೆಂಟ್ ID ಅಂತೇಳಿ. ಅಲ್ಲಿ ನಿಮ್ಮ ಅರ್ಜಿ ಹಾಕಿದಂಥ ಅಪ್ಲಿಕೇಶನ್ದಲ್ಲಿ ಕೊಟ್ಟಿರ್ತಾರೆ KEAR C400-377 ಈ ರೀತಿ ಆದಂಥದ್ದೊಂದು ನಂಬರ್ನ ಕೊಟ್ಟಿರ್ತಾರೆ. ಆ ನಂಬರ್ ಹಾಕಿ ಅದೇ ಥರನಾಗಿ ಕೆಳಗಡೆ ಅಭ್ಯರ್ಥಿ ಹೆಸರು. ಸೊ ಅಡ್ಮಿಟ್ ಕಾರ್ಡ್ ತೆಗಿಬೇಕಾದ್ರೆ ಅಭ್ಯರ್ಥಿಯ ಪೂರ್ಣ ಹೆಸರೇನು ಹಾಕಬೇಕಂತ ಅವಶ್ಯಕತೆ ಇರಲ್ಲ. ಅಲ್ಲಿ ಅವರು ನೀವು ಸೂಚನೆ ಒಳಗೆ ನೋಡ್ತಾ ಇರ್ಬೋದು, 4 ನಂಬರ್ ಇದೆ. ಪ್ರವೇಶ ಪತ್ರ ಡೌನ್ಲೋಡ್ ಮಾಡಲು ಅರ್ಜಿ ಸಂಖ್ಯೆ ಅಥವಾ ನೋಂದಣಿ ID ಮತ್ತು ಅಭ್ಯರ್ಥಿಯ ಮೊದಲ 4 ಅಕ್ಷರ ಹಾಕಿದ್ರೆ ಸಾಕು, ಡೌನ್ಲೋಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ಥರನಾಗಿ ಕೆಳಗೆ ಕ್ಯಾಪ್ಚಿನ್ ನಮೂದಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಕೆಳಗೆ ಅವರು ಕೊಟ್ಟಿರ್ತಾರೆ, ನೀವು ನೋಡ್ತಾ ಇರೋದು YL3RW ಅಂತೇಳಿ. ಈ ಥರನೇ ಕ್ಯಾಪ್ಚನ್ನ ನೀವು ಹಾಕಿರಿ, ಸಬ್ಮಿಟ್ ಹೋಗ್ತೀರಿ, ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ. ಅದೇ ಥರನಾಗಿ ಈ JE ಮತ್ತು ಸಿವಿಲ್, JE ಮೆಕ್ಯಾನಿಕಲ್, JE ಎಲೆಕ್ಟ್ರಿಕಲ್ ಮತ್ತು ಈ ಅಭ್ಯರ್ಥಿಗಳಿಗೆ ಯಾವ ದಿನಾಂಕದಂದು ಎಕ್ಸಾಮ್ ಇದೆ ಮತ್ತು ಎಷ್ಟು ಗಂಟೆಗಿದೆ ಟೈಮ್ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. 5-6 ಇನ್ಸ್ಟ್ರಕ್ಷನ್ದಲ್ಲಿ ಮೊದಲನೇದಾಗಿ 10/1/2020 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅದು 3ರಿಂದ 5 ಗಂಟೆವರೆಗೆ ಇರುತ್ತದೆ. ಮತ್ತು ಇನ್ನೊಂದು ಎಕ್ಸಾಮು 11/1/2020 ಸ್ಟಾರ್ಟ್ ಆಗುತ್ತೆ. ಅದು ಪೇಪರ್ 1 JK ಎಕ್ಸಾಮ್ ಆಗಿರುತ್ತದೆ. ಪೇಪರ್ 2 KE ಎಕ್ಸಾಮ್ ಆಗಿರುತ್ತೆ, KEC ಎಕ್ಸಾಮ್ ಆಗಿರುತ್ತೆ. ಅದು ಮೊದಲನೇ ಎಕ್ಸಾಮು 10:30ರಿಂದ 12:30ವರೆಗೆ ಇರುತ್ತದೆ. ಮತ್ತು ಸೆಕೆಂಡ್ ಎಕ್ಸಾಮ್ ಅಂದರೆ ಪೇಪರ್ 2 2:30ರಿಂದ 4:30ವರೆಗೆ ಇರ್ತದೆ. ಸೊ ಇದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ಈ ಸೂಚನೆಯನ್ನು ಓದ್ಕೊಂಡು ಇನ್ಸ್ಟ್ರಕ್ಷನ್ ನೋಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.